ಒಂದ್ ಕಡೆ ಕೈ ಅಧ್ಯಕ್ಷ ಬದಲಾವಣೆಯ ಚರ್ಚೆ, ಮತ್ತೊಂದು ಕಡೆ ಅಧ್ಯಕ್ಷರ ಸಂಘಟನಾ ಸಭೆ. ಕೇಸರಿ ಸಾರಥ್ಯ ಬದಲಾವಣೆಯ ಕೂಗು, ಜೋಡೆತ್ತುಗಳಿಗೆ ಸ್ವಪಕ್ಷೀಯರ ಗುದ್ದು. ಲೋಕಲ್ ಕದನಕ್ಕೆ ಅಖಾಡ ಸಜ್ಜಾಗಿದೆ. ತ್ರಿಮೂರ್ತಿಗಳ ಪಟ್ಟಕ್ಕೂ ಕೂಡ ಇಲ್ಲಿ ಕುತ್ತಾಗುವಂತಹ ಸಾಧ್ಯತೆ ಇದೆ. ಯಾವ ಸ್ವರೂಪದಲ್ಲಿ ಸಾರಥಿಗಳಿಗೆ ಸಂಕಷ್ಟ ಇದೆ ಅನ್ನುವಂಥದ್ದೇ ಇವತ್ತಿನ ಚದುರಂಗ. ಈಗಾಗಲೇ ಸುಭದ್ರ ಸರ್ಕಾರವನ್ನು ಕೂಡ ಅಭದ್ರತೆಯ ಭಯ ಕಾಡ್ತಾ ಇದೆ. ರಾಜ್ಯದಲ್ಲಿ 135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಅಭದ್ರತೆ ಮುಂದುವರೆದಿದೆ. ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಹೀಗೆ ದಿನಕ್ಕೊಂದು ಸ್ವರೂಪದಲ್ಲಿ ಒಂದೊಂದು ಅಂಶಗಳ ಸುತ್ತಲೂ ಕೂಡ ಇಲ್ಲಿ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಬದಲಾಗೋದು ಯಾರು? ಬಹುಶಃ ಜನ ಎಲ್ಲ ಕಡೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ಈ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇದ್ದಕ್ಕಿದ್ದಂತೆಯೇ ಆಕ್ಟಿವ್ ಆಗೋದಕ್ಕೆ ಶುರುವಾಗಿದ್ದಾರೆ. ಹಾಗಾದ್ರೆ ಇಲ್ಲಿ ಅಧ್ಯಕ್ಷರು ಇಷ್ಟು ಆಕ್ಟಿವ್ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನಾವು ನೋಡಲೇಬೇಕಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತೊಂದು ಸಭೆಯನ್ನು ಕೂಡ ನಡೆಸಿದ್ರು. ಅದನ್ನು ತುರ್ತು ಸಭೆ ಅಂತ ಕರೆಯಲಾಗಿದೆ. ಯಾಕೆಂದರೆ ಇದಕ್ಕೂ ಮುಂಚಿತವಾಗಿ ಅವರು ಕೇವಲ ಚನ್ನಪಟ್ಟಣಕ್ಕೆ ಮಾತ್ರ ಹೋಗುವಂತಹ 3 ದಿವಸಗಳ ಚನ್ನಪಟ್ಟಣ ಕಾರ್ಯಕ್ರಮ ಮಾತ್ರ ಇತ್ತು. ಆದರೆ ಅದ್ಯಾಕೋ ಏನೋ ದೆಹಲಿಗೆ ಹೋಗಿ ಬಂದ ನಂತರ ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಯಾಗಿ ಬರ್ತಾರೇನೋ ಅನ್ನುವಂತಹ ಸ್ವರೂಪದಲ್ಲಿ ಉಪಮುಖ್ಯಮಂತ್ರಿಯವರ ಕಡೆಯವರು ಹೇಳ್ತಾ ಇದ್ರು. ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಹೇಳಿದಂತಹ ಮಾತಿನ ನಂತರ ಬಹಳಷ್ಟು ಡೆವಲಪ್ಮೆಂಟ್ ನಡೆದಿತ್ತು. ಆದರೆ ಇದರ ನಡುವೆನೇ ಪದಾಧಿಕಾರಿಗಳು, ಜಿಲ್ಲಾ ಮತ್ತು ಕ್ಷೇತ್ರದ ಉಸ್ತುವಾರಿಗಳು ಇವರೆಲ್ಲರ ಸಭೆಯನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ರು. ಉಸ್ತುವಾರಿಗಳು ಮತ್ತು ಉಸ್ತುವಾರಿಗೆ ನೀಡುವಂತಹ ಜವಾಬ್ದಾರಿ ಹೇಗೆ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ನಿಮ್ಮ ಸಾಧನೆಗಳ ಬಗ್ಗೆ ಮಾಸಿಕ ವರದಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಬಹಳ ಮುಖ್ಯವಾಗಿ ಅವರು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಕ್ರಿಯರಾಗಿರಬೇಕು, ಪಕ್ಷ ಸಂಘಟನೆ ಚಟುವಟಿಕೆಗಳ ಮಾಹಿತಿ ನೀಡಬೇಕು, ಪ್ರತಿಪಕ್ಷಗಳ ಪ್ರತಿರೋಧದ ಮಾಹಿತಿಯನ್ನು ಕೊಡಬೇಕು, ತಳಮಟ್ಟದಲ್ಲಿ ಸಮನ್ವಯತೆಯನ್ನು ಸಾಧಿಸಬೇಕು, ಸೋಲಿನ ಕಾರಣಗಳ ಪತ್ತೆಗೆ ಸತ್ಯಶೋಧನಾ ಸಮಿತಿ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳು ಏನು ಎದುರಾಗ್ತವಲ್ಲ, ಅದು ಬೈ ಎಲೆಕ್ಷನ್ಸ್ ಇರಬಹುದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರಬಹುದು, ಆ ಚುನಾವಣೆಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ಅಂದರೆ ಸರ್ಕಾರದ ಪರವಾಗಿರುವಂತಹ, ಕಾಂಗ್ರೆಸ್ ಪರವಾಗಿರುವಂತಹ ಫಲಿತಾಂಶ ಬರಬೇಕು. ಇದಕ್ಕಾಗಿ ಜನಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸಬೇಕು, ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಬಂದಾಗ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು. ಉಪಚುನಾವಣೆ, ಸ್ಥಳೀಯ ಎಲೆಕ್ಷನ್ಗೂ ಕೂಡ ನೀವು ರೆಡಿ ಆಗಬೇಕು ಅನ್ನುವಂತಹ ನಿರ್ದೇಶನವನ್ನ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ನೀಡಿದ್ದಾರೆ. ಜೊತೆಗೆ ತಪ್ಪುಗಳು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಬೇಕು ಅನ್ನುವಂತಹ ಒಂದು ಬಹಳ ಮುಖ್ಯವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ತಪ್ಪುಗಳು ಮಾಡ್ತಾ ಇರುವಂಥದ್ದು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದಾಗ ತಪ್ಪು ಕೇವಲ ಕೆಳಗಿನ ಹಂತದಲ್ಲಿ ಮಾತ್ರ ನಡೀತಾ ಇದೆಯಾ ಅಥವಾ ಮೇಲಿನ ಹಂತದವರಿಂದ ನಡೀತಾ ಇದೆಯಾ ಅಂತೇಳಿ ಓಪನ್ ಆಗಿನೇ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಂತ್ರಿಗಳು, ಶಾಸಕರು ಇವರುಗಳೇ ಮಾಡ್ತಾ ಇದ್ದಾರೆ. ಶಾಸಕರು, ಮಂತ್ರಿಗಳು ಅಂತಂದ್ರೆ ಅವರು ಮೇಲ್ಸ್ತರದಲ್ಲಿರುವಂಥವ್ರು, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಇರಬಹುದು, ಸರ್ಕಾರದ ದೃಷ್ಟಿಯಿಂದ ಇರಬಹುದು, ಇಬ್ರು ಕೂಡ ಮೇಲ್ಸ್ತರದಲ್ಲಿರುವಂಥವ್ರು. ಆದರೆ ಅವರ ಬದಲಿಗೆ ತಪ್ಪುಗಳನ್ನ ಕಿರಿಯರು ಅಂದ್ರೆ ಕೆಳ ಹಂತದಲ್ಲಿರುವಂಥದ್ದು, ಜಿಲ್ಲಾ ಮಟ್ಟದಲ್ಲಿರುವಂಥವ್ರು ಅಥವಾ ಸಂಘಟನೆಗೆ ಮಾತ್ರನೇ ಸೀಮಿತ ಆಗಿರುವಂಥವರ ತಪ್ಪುಗಳ ಮಾತ್ರ ಹುಡುಕಾಟ ಮಾಡ್ತಾ ಹೋದ್ರೆ ಅದ್ಯಾವ ಸ್ವರೂಪದಲ್ಲಿ ಸತ್ಯಶೋಧನೆಯನ್ನ ಕಾಂಗ್ರೆಸ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಎಐಸಿಸಿ ಕೂಡ ಒಂದು ಸತ್ಯಶೋಧನಾ ಸಮಿತಿಯನ್ನ ಕಳಿಸ್ಕೊಡ್ತಾ ಇದೆ. ಆ ಸತ್ಯಶೋಧನಾ ಸಮಿತಿ ಅದೇನು ಸತ್ಯವನ್ನ ಶೋಧನೆ ಮಾಡುತ್ತೆ, ಕರ್ನಾಟಕದಲ್ಲಿ 1ರಿಂದ 9 ಸ್ಥಾನ ಗೆದ್ದಿದೇ ದೊಡ್ಡ ಸಾಧನೆ ಅನ್ನುವಂತಹ ಸತ್ಯಶೋಧನವನ್ನ ಮಾಡುತ್ತಾ, ಅಥವಾ ಕೋಲಾರ, ಚಿತ್ರದುರ್ಗ, ಹಾವೇರಿ ಇಂತಹ ಗೆಲ್ಲಬಹುದಾಗಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಸೋತಿರೋದಕ್ಕೆ ಕಾರಣಗಳನ್ನು ಹುಡುಕುವಂತಹ ಕೆಲಸವನ್ನು ಮಾಡುತ್ತಾ, ಮೈಸೂರು ಹಾಗೆಯೇ ಬೆಂಗಳೂರು ಗ್ರಾಮಾಂತರ, ಮಂಡ್ಯದಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಸತ್ಯಶೋಧನೆಯನ್ನು ಮಾಡುತ್ತಾ, ಈ ರೀತಿಯಂತ ಅನೇಕ ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಯಾಕಂದ್ರೆ ಇವು ಕಾಂಗ್ರೆಸ್ 2013ರಲ್ಲಿ ನಡೆದಂತಹ ಬೈ ಎಲೆಕ್ಷನ್ ಇಂದ ಕೂಡ ನಿರಂತರವಾಗಿದ್ದು ಬಂದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕಳ್ಕೊಂಡಿದೆ. ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿವರೆಗಿತ್ತು? ನಾವು ಕಳೆದ ಬಾರಿಗಿಂತ ಹೆಚ್ಚು ಲೀಡ್ನಲ್ಲಿ ಗೆಲ್ತೀವಿ ಅನ್ನೋದ್ರವರೆಗೂ ಕೂಡ ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು. ಆದರೆ ಅದೇನಾಯಿತು? ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತವೆ. ಇನ್ನು ಇವತ್ತು ತುರ್ತು ಸಭೆಯನ್ನು ನಡೆಸಿದ ಬಳಿಕ ಪದಾಧಿಕಾರಿಗಳ ಸಭೆಯ ಎಲ್ಲ ಮಾಹಿತಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಆಗಿನ ಕೆಲ ಪ್ರಶ್ನೆಗಳಿಗೂ ಕೂಡ ಅವ್ರದ್ದು ಒಂದೇ ಉತ್ತರ ಇತ್ತು, ಟೈಮ್ ವಿಲ್ ಆನ್ಸರ್ ಫಾರ್
ಎವ್ರಿಥಿಂಗ್, ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ಮಾತನ್ನ ಉಪಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಶಿವಗಂಗಾ ಬಸವರಾಜ್ ಅವರು ಮತ್ತೆ ಅದನ್ನ ಹೇಳಿದ್ದಾರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಮಾಡ್ತಾ ಇದ್ದಾರೆ ಸಚಿವರು, ನಾನು ಯಾರು ಮಾಡಬೇಕು ಆಮೇಲೆ ನೋಡಿ ಶೋಕಾಸ್ ಯಾರು ಇಶ್ಯೂ ಮಾಡ್ತೀನಿ ಅಂತ. ಇದು ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು. ಯಾವ ಸ್ವರೂಪದಲ್ಲಿ ಟೈಮ್ ವಿಲ್ ಆನ್ಸರ್ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ವಿಚಾರಗಳಿರ್ಬೋದು, ಸ್ವಾಮೀಜಿ ಹೇಳೋದನ್ನು ಹೇಳಲಿ ಅನ್ನುವಂಥದ್ದು, ಈ ರೀತಿಯಾದಂಥ ಅನೇಕ ವಿಚಾರಗಳೇನಿದ್ದಾವಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಕಾಲವೇ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. KPCC ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಇದ್ದಾವೆ. ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆಂದರೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಬೆಂಬಲಿಗರು ಪ್ರತಿದಿನವೂ ಕೂಡ ಕನಸು ಕಾಣ್ತಾ ಇರುವಂಥದ್ದು ಅಂತ ಹೇಳಿದರೆ ಯಾವಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬಣದವರು ಪ್ರತಿನಿತ್ಯವೂ ಕಾಣ್ತಾ ಇರುವಂತಹ ಕನಸು ಏನಂತ ಹೇಳಿದರೆ ಸಿದ್ದರಾಮಯ್ಯನವರು ಹೇಗೆ 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡ್ತಾರೆ ಅಂತೇಳಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕನಸು ಇರುತ್ತೆ. ರಾಜಕೀಯದಲ್ಲಿ ಕನಸುಗಳಿಲ್ಲದೆ ಅಥವಾ ಗುರಿಗಳಿಲ್ಲದೆ ಯಾರು ಕೂಡ ರಾಜಕಾರಣವನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತು ಅವರು ವಾಸ್ತವದಲ್ಲಿನೇ ಇವತ್ತು ಏನು ನಡೀತಾ ಇದೆಯಲ್ಲ ಅದನ್ನು ಇಟ್ಟುಕೊಂಡಿನೇ ತನ್ನ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋಂಥ ಕಡೆಗೇ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆಗಳು ಬಂದಾಗ ಒಗ್ಗಟ್ಟು, ಒಬ್ಬರ ಜೊತೆಗೆ ಇನ್ನೊಬ್ಬರು ಜೊತೆಗೆ ಸೆಲ್ಫಿ ತೆಗೆದುಕೊಳ್ಬೋದು, ಜೊತೆಗೆ ಒಬ್ಬರು ಇನ್ನೊಬ್ಬರನ್ನ ಇಂಟರ್ವ್ಯೂ ಮಾಡ್ಬೋದು, ಸಿದ್ದರಾಮಯ್ಯನವರು ಹೇಗಿದ್ದಾರೆ ಅಂತ ಹೇಳ್ಕೊಂಡು ಡಿ.ಕೆ. ಶಿವಕುಮಾರ್ ಕೇಳಿಕೊಂಡು ಮಾತಾಡ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಮಾತಾಡ್ಕೊಳ್ಬೋದು, ಇವೆಲ್ಲವೂ ಕೂಡ ಮಾಡ್ಬೋದು. ಚುನಾವಣೆ ಕಾಲದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನು ಪ್ರದರ್ಶಿಸುವಂಥದ್ದು ಅಥವಾ ತಮ್ಮ ಬೆಂಬಲಿಗರು ಕೂಡ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳುವಂತಹ ಕೆಲಸವನ್ನು ಮಾಡ್ಬೋದು. ಆದರೆ ಚುನಾವಣೆಗಳು ಮುಗಿದ ಮಾರನೇ ದಿವಸದಿಂದ ಮತ್ತೆ ಒನ್ಸ್ ಅಗೇನ್ ಆಡಳಿತದ ವಿಚಾರಕ್ಕೆ ಬಂದಾಗ ಆ ಹಂತಗಳಲ್ಲಿ ಮತ್ತೆ ಪವರ್ ಪಾಲಿಟಿಕ್ಸ್ ಅನ್ನೋದು ಶುರುವಾಗುತ್ತೆ. ಅದೇ ಈಗ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಅನ್ನೋದು ಯಾವುದೇ ಅನುಮಾನಗಳಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರುಗಳು, ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ. ಅದರ ಬಗ್ಗಿನ ಬೈಟ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ. It is not a matter to be discussed in public. Whatever decision High Command takes, we'll go by the decision of the High Command. Ours is a national party. There is an High Command. Whatever High Command takes a decision, we'll go by it. ಸ್ವಾಮೀಜಿ ಅವರುಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಅವಕಾಶ ಇರ್ತದೆ. ರಾಜಕಾರಣಿಗಳು ಮಾತಾಡಕ್ಕೆ ಹೋಗಬಾರ್ದು. ಎಲ್ಲ ಸ್ವಾಮೀಜಿ, ಎಲ್ಲ ಜನಾಂಗ ಸ್ವಾಮೀಜಿಯವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ. ಅವ್ರು ಹೇಳ್ಕೊಂತಾರಂಗಂತ ನಾವು ರಾಜಕಾರಣಿಗಳು ನಮ್ಮ ಮಿತಿನಲ್ಲಿ ನಾವು ವರ್ತಿಸ್ಬೇಕು. ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು, ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು, ಹೊಸ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತವಾಗಿ ಐತೆ. ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. 9ನೇ ವರ್ಷ ಹಾಗೆ ಆಗ್ತದೆ. ಸಾಮಾನ್ಯವಾಗಿ ಅವ್ರಿಗೆ 3 DCM 2 DCM 1 ಡಜನ್ DCM ಕೊಡಿ ಅವರಿಗೆ, ಹಿಂದಿನ ಅಭ್ಯರ್ಥಿ ಇಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ ಡಜನ್ DCM ಮಾಡ್ಕೊಳ್ಳಿ ಅನ್ನೋದು ನನ್ನ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತನ್ನ ನೋಡಿದಾಗ ಹೈಕಮಾಂಡ್ ವಿಲ್ ಡಿಸೈಡ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮುಖ್ಯಮಂತ್ರಿಯವ್ರಿಗೂ ಕೂಡ ಖಚಿತವಾಗಿ ತಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಹೇಳುವಂತಹ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಯವರು ಇಲ್ಲ. 5 ವರ್ಷಗಳ ಕಾಲ ಕಂಪ್ಲೀಟ್ ನಾನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡ್ತೀನಿ ಅನ್ನೋದನ್ನು 2013ರಿಂದ 2018 ನಡುವೆ ಹೇಳ್ತಿದ್ರಲ್ಲ ಸಿದ್ದರಾಮಯ್ಯನವರು, ನಾನೇ ಮುಖ್ಯಮಂತ್ರಿ, ಮುಂದೆಯೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರಲ್ಲ, ಆ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರು ಹೇಳುವಂತಹ ಸ್ಥಿತಿಯಲ್ಲಿ ಈಗ ಇಲ್ಲ. ಅದು ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಗೋಚರ ಆಗ್ತಾ ಇದೆ. ಅಂದರೆ ಕಾಂಗ್ರೆಸ್ನ ಒಳಗಡೆ ಏನೋ ಒಂದು ನಡೆದಿದೆ, ಏನೋ ಒಂದು ಒಪ್ಪಂದ ಇದೆ. ಯಾವುದೋ ಒಂದು ಸ್ವರೂಪದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದು ಕಾಮನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ಸಾಮಾನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ. ಅದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಸಿದ್ದರಾಮಯ್ಯನವರ ಮಾತಿನಲ್ಲೂ ಕೂಡ. ಅದಕ್ಕಾಗಿಯೇ ಅವರು ಪ್ರತಿ ಬಾರಿಯೂ ಕೂಡ ಹೇಳ್ತಾರೆ, ಹೈಕಮಾಂಡ್ ವಿಲ್ ಡಿಸೈಡ್, ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ, ನಾನು ಇದ್ರ ಬಗ್ಗೆ ಏನೂ ಹೇಳುವುದಿಲ್ಲ ಅಂತ ಹೇಳಿ ಹೇಳ್ಕೊಳ್ತಾರೆ. ಅದು ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಹೈಕಮಾಂಡ್ ಮುಂದೆ ಗೊತ್ತಿದೆ ಸಿದ್ದರಾಮಯ್ಯನವರು ಎಷ್ಟು ಟೈಮ್ವರೆಗೆ ಮುಖ್ಯಮಂತ್ರಿ ಆಗಿರಬೇಕು, ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆಗಬೇಕಾ ಅನ್ನೋಂಥ ವಿಚಾರ ಹೈಕಮಾಂಡ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತೇಳಿ. ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣದ ಮಾತುಗಳನ್ನು ಕೇಳಿದಾಗ, ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಇರುವಂತಹ ಅದು ಎಸ್.ಸಿ. ಬಾಲಕೃಷ್ಣ ಅವರಿರ್ಬೋದು, ಮಾಗಡಿ ಶಾಸಕರಾಗಿರುವಂತಹ ಎಸ್.ಸಿ. ಬಾಲಕೃಷ್ಣ ಇರ್ಬೋದು, ಅಥವಾ ಚನ್ನಗಿರಿ ಶಾಸಕರಾಗಿರುವ ಬಸವರಾಜ್ ಶಿವಗಂಗಾ ಇರ್ಬೋದು. ಈ ಶಿವಗಂಗಾ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಹೇಳಿರುವಂಥದ್ದು,
ಎಷ್ಟನಾದರೂ ನೀವು ಡಿ ಸಿ ಎಂಗಳನ್ನು ಮಾಡ್ಕೊಳ್ಳಿ, 4 5 ಎಷ್ಟು ಬೇಕಿದ್ರೂ ಡಿ ಸಿ ಎಂಗಳನ್ನು ಮಾಡ್ಕೊಳ್ಳಿ. ಏನು ಡಿ ಸಿ ಎಂನ ಡಿಮ್ಯಾಂಡನ್ನು ಮಿನಿಸ್ಟ್ರುಗಳು ಇಡ್ತಾ ಇದ್ದಾರಲ್ಲ, ನೀವು ಎಷ್ಟು ಬೇಕಿದ್ರೂ ಡಿ ಸಿ ಎಂಗಳನ್ನು ಮಾಡ್ಕೊಳ್ಳಿ. ಆದರೆ ಡಿ ಸಿ ಎಂಗಳನ್ನು ಮಾಡಬೇಕು ಅಂತೇಳಿ ಆದರೆ ಮೊದಲು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಬೇಕು ಅಂತ, ಇದು ಬಸವರಾಜ್ ಶಿವಗಂಗಾ ಅವರು ಮುಂದಿಟ್ಟಿದ್ದಂಥ ಒಂದು ದಾಳ. ಇದು ಡಿ ಕೆ ಶಿವಕುಮಾರ್ ಬಣದಿಂದ ಉರುಳಿಸಿರುವಂಥ ಒಂದು ಪ್ರಮುಖ ದಾಳ. ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಭಾಳ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಜ, ಸ್ವಾಮೀಜಿಯವರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಆದರೆ ತೀರ್ಮಾನ ಕೈಗೊಳ್ಳುವಂಥದ್ದು ಹೈಕಮಾಂಡ್ನ ತೀರ್ಮಾನ ಅಂತಿಮ ಅನ್ನುವಂತಹ ಮಾತನ್ನು ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಆದರೆ ಸ್ವಾಮೀಜಿಯವರು ಈ ಮಾತನ್ನು ಹೇಳಿರುವಂಥರ ಹಿಂದೆಯೂ ಕೂಡ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳನ್ನು ಸ್ವತಃ ಕಾಂಗ್ರೆಸ್ನ ನಾಯಕರೇ ವ್ಯಕ್ತಪಡಿಸಿದ್ದಾರೆ, ಮಂತ್ರಿ ಚಲುವರಾಯಸ್ವಾಮಿಯವರೇ ವ್ಯಕ್ತಪಡಿಸಿದ್ದಾರೆ. ಇದ್ರ ಹಿಂದೇನಾದರೂ ಬಿ ಜೆ ಪಿಯವರು ಇದ್ದಾರಾ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅವರು. ಯಾವಾಗ ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ರು, ಆವಾಗ ಚಲುವರಾಯಸ್ವಾಮಿ ಅಂತವರು ಹೇಳೋಕ್ಕೆ ಶುರು ಮಾಡಿದರು, ಇದರ ಹಿಂದೆ ಬಿ ಜೆ ಪಿಯವರ ಕೈವಾಡ ಏನಾದರೂ ಇದೆಯಾ ಅಂತೇಳಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿರುವಂಥ ಒಂದು ಅಂಶ ಏನಂದರೆ, ಸ್ವಾಮೀಜಿಯವರು ಹೇಳುವಂತಹ ಮಾತಿರ್ಬೋದು ಅಥವಾ ಶಾಸಕರು ಹೇಳ್ತಾ ಇರುವಂತಹ ಮಾತಿರ್ಬೋದು, ಬದಲಾವಣೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಂಗೆ ಕಾಣ್ತಾ ಇದೆ. ಆದರೆ ಸ್ಪಷ್ಟವಾಗಿ ಯಾರು ಯಾವ ಸ್ವರೂಪದಲ್ಲಿ ಯಾವಾಗ ಬದಲಾವಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೆ ಒಂದಂತೂ ವಿಚಾರ ಕಂಡು ಬರ್ತಾ ಇರುವಂಥದ್ದು, ಬದಲಾವಣೆ ಆಗೋದಿದೆ ಅನ್ನುವಂಥದ್ದು. ಆದರೆ ಹೀಗೆ ಬದಲಾವಣೆ ಆಗುವಂತಹ ವಿಚಾರಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಮುನ್ನೆಲೆಗೆ ಬಂದಂಥದ್ದು KPCCಗೆ ಅಧ್ಯಕ್ಷರು ಆಗ್ತಾರಾ ಅಂತ ಹೇಳಿ. KPCCಗೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಂತು. MB ಪಾಟೀಲ್ ಅವರಿಗೆ ಅವಕಾಶ ಕೊಡಬಹುದು ಅನ್ನುವಂಥದ್ದು, ಹಾಗೆಯೇ ಈಶ್ವರ್ ಖಂಡ್ರೆ ಅವರಿಗೆ. ಒಂದು ಇಲ್ಲಿರುವ ಕಾಮನ್ ಅಂಶ ಏನಂದರೆ, ಮೂವರು ಕೂಡ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದವರು ಮೂವರು ಕೂಡ. ಎರಡನೇ ಅಂಶ ಇಲ್ಲಿ ಅಂತ ಹೇಳಿದರೆ, ಲಿಂಗಾಯತರಿಗೆ ಪ್ರಾತಿನಿಧ್ಯ ಕೊಡಬೇಕಾ ಅಥವಾ ದಲಿತ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕಾ ಅಂತೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಂತರ ಒಂದು ಅವಧಿಯಲ್ಲಿ ದೇಶಪಾಂಡೆ RV ದೇಶಪಾಂಡೆ ಅವರೇನು ಅಧ್ಯಕ್ಷರಾಗಿ ಕೆಲಸ ಮಾಡಿದರು, ಅದಾದ ನಂತರದ ಅವಧಿಗಳಲ್ಲಿ ನೋಡಿದಾಗ ಮತ್ತೆ ದಲಿತರಿಗೆ 8 ವರ್ಷಗಳ ಕಾಲ ಸುದೀರ್ಘ ಕಾಲದವರೆಗೆ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಡಾಕ್ಟರ್ G. ಪರಮೇಶ್ವರ್ ಅವರ ನಂತರ ದಿನೇಶ್ ಗುಂಡೂರಾವ್, ಅದಾದ ನಂತರ ಈಗ DK ಶಿವಕುಮಾರ್. ಇಲ್ಲೆಲ್ಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವರು, ST ಸಮುದಾಯಕ್ಕೆ ಸೇರಿದಂಥವರು. ಆ ST ಸಮುದಾಯಕ್ಕೂ ಕೂಡ KPCC ಅಧ್ಯಕ್ಷಗಿರಿ ಸಿಕ್ಕಿಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಕೊಂಡ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ನೀವು 2018ರಲ್ಲೂ ಕೂಡ ಗಮನಿಸಿದ್ದಿರಬಹುದು, ನಾನು ಮುಖ್ಯಮಂತ್ರಿ ಆಗಬಹುದಾದಂತಹ ವಿಚಾರ ಇನ್ನು 10 ವರ್ಷಗಳ ನಂತರ ಬರುತ್ತೆ. ಈ 10 ವರ್ಷಗಳು ಅನ್ನುವಂಥದ್ದು 2028ನ ಗುರಿಯಾಗಿಟ್ಕೊಂಡು ಅವ್ರು ಹೇಳ್ಕೊಂಡಿದ್ರು. ಹೀಗಾಗಿ ಈ 10 ವರ್ಷಗಳ ನಂತರ ಈಗ PCC ಅಧ್ಯಕ್ಷತೆಯನ್ನು ತೆಗೆದುಕೊಂಡ್ರೆ ಆಗ ಅವರ ಕ್ಲೇಮ್ ಕೂಡ ಮುಖ್ಯಮಂತ್ರಿ ಗಾದಿಯ ಕಡೆಗೆ ಹತ್ತಿರ ಆಗುತ್ತೆ. ಹಾಗೆಯೇ ವಿಶೇಷವಾಗಿ MB ಪಾಟೀಲರು ಯೋಚನೆ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವರ ನಂತರ ಲಿಂಗಾಯತ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಯಾರಾದರೂ ಲಿಂಗಾಯತ ನಾಯಕರಿದ್ರೆ ಅದು ನಾನೇ ಅನ್ನುವಂತಹ ಮಾತನ್ನು MB ಪಾಟೀಲರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೇನಿದೆ ಅಂದರೆ, ತಾನು ಮಾತ್ರನೇ ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯದ ಒಬ್ಬ ದೊಡ್ಡ ನಾಯಕನಾಗ್ತೀನಿ. ಮತ್ತು ಕಾಂಗ್ರೆಸ್ನಲ್ಲಿ ಯಾವುದೇ ಸ್ವಾಮೀಜಿಗಳಿಗೆ ಮಾತಾಡ್ತಿರುವಾಗಲೂ ಕೂಡ ಮೊದಲ ಹೆಸರನ್ನು ತೆಗೆದುಕೊಳ್ಳುವಂಥದ್ದು MB ಪಾಟೀಲರ ಹೆಸರನ್ನೇ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ MB ಪಾಟೀಲರ ವಿಚಾರದಲ್ಲಿ ಲಿಂಗಾಯತ ಧರ್ಮ ಒಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಏನೇ ಆರೋಪಗಳಿದ್ರು ಕೂಡ ಈಗ ಅದೇ ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ MB ಪಾಟೀಲರಿಗೆ ಕೊಡ್ಬೋದು ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಮಾಡ್ಬೋದು, ಇನ್ನು ಬೇರೆಯವರ ಹೆಸರುಗಳನ್ನು ಹೇಳ್ತಾರೆ. ಹೀಗಾಗಿ MB ಪಾಟೀಲರಿಗೆ ಹಿಂದೆಯೂ ಕೂಡ ಪಕ್ಷದ ಸಂಘಟನೆಯ ಬಗ್ಗೆ ಒಂದಿಷ್ಟು ಆಸಕ್ತಿ ಇತ್ತು. ಆದರೆ ಅವ್ರಿಗೆ ಮಂತ್ರಿಗಿರಿ ಮತ್ತು KPCC ಅಧ್ಯಕ್ಷತೆ ಎರಡೂ ಕೂಡ ಜೊತೆಯಾಗಿ ಸಿಕ್ಕರೆ ನಾನು ನಡೆಸ್ಕೊಂಡು ಹೋಗೋಣ ಅನ್ನುವಂತಹ ಯೋಚನೆಯನ್ನು ಕೂಡ MB ಪಾಟೀಲ್ ಮಾಡ್ತಾ ಇರುವಂಥ ಇದೆ. ಆದರೆ MB ಪಾಟೀಲ್ ಲಿಂಗಾಯತರ ಒಳಗೂ ಕೂಡ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥವ್ರು. ಹೀಗಾಗಿ MB ಪಾಟೀಲರೇ ಇಲ್ಲಿ ಅಧ್ಯಕ್ಷತೆಯನ್ನು ತೆಗೆದುಕೊಳ್ತಾರ, ಅಧ್ಯಕ್ಷತೆಯಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರ ಅನ್ನುವಂಥ ವಿಚಾರ ಇದೆ. ಇನ್ನು ಈಶ್ವರ್ ಖಂಡ್ರೆ KPCCಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ಹೀಗಾಗಿ ಅವರಿಗೆ ಅವರದೇ ಆದಂತಹ ಲಿಂಗಾಯತ ಸಮುದಾಯದಲ್ಲಿ ಹಿಡಿತಾ ಇದೆ. ಈಶ್ವರ್ ಖಂಡ್ರೆ ಅವರು KPCC ಕಾರ್ಯಾಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿನೇ ನಡೆದಂಥ ಎಲೆಕ್ಷನ್ಗಳಲ್ಲಿ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದು ಕೂಡ ಇದೆ. ಈಗ ಅವ್ರಿಗೊಂದು ಬಡ್ತಿ ಅಂದರೆ ಅಧ್ಯಕ್ಷ ಸ್ಥಾನದ ಬಡ್ತಿಯನ್ನು ಅವರು ಪಡ್ಕೊಳ್ತಾರೆ ಅಂತ ಹೇಳಿ. ಆದರೆ ಕಂಪೇರ್ ಟು MB ಪಾಟೀಲ್ಗೆ ಕಂಪೇರ್ ಮಾಡಿದಾಗ ಜೂನಿಯರ್ ಆಗ್ತಾರೆ ಅನ್ನೋಂಥ ವಿಚಾರವೂ ಬರುತ್ತೆ ಈಶ್ವರ್ ಖಂಡ್ರೆ ಅವ್ರ ವಿಚಾರ. ಆದರೆ ಈಶ್ವರ್ ಖಂಡ್ರೆ ಅವರಿಗೆ ಮಾತಿನ ಚಾಕಚಕ್ಯತೆಯೂ ಕೂಡ ಇದೆ, ಒಳ್ಳೆಯ ಭಾಷಣಕಾರ ಅವರು, ಹಾಗೆಯೇ ಲಿಂಗಾಯತ ಸಮುದಾಯದ ಮೇಲೆ ಒಳ್ಳೆಯ ಹಿಡಿತಾ ಇರುವಂಥವ್ರು.
ಬೀದರ್ನವರು, ಅವರ ತಂದೆಯ ಬಳುವಳಿಯಾಗಿ ಲಿಂಗಾಯತ ಸಮುದಾಯದಲ್ಲಿ ಒಂದು ದೊಡ್ಡದಾದಂತಹ ಭೀಮಣ್ಣ ಖಂಡ್ರೆ ಅವರ ಮೂಲಕವಾಗಿ ಬಂದಿರುವಂತಹ ಒಂದು ಹೆಸರಿದೆ, ಒಂದು ಮನೆತನದ ಹೆಸರಿದೆ, ಹಾಗೆಯೇ ಲಿಂಗಾಯತ ಸಮುದಾಯದ ಮೇಲೆ ಹಿಡಿತಾ ಇದೆ. ಎಲ್ಲ ಕಾರಣಕ್ಕಾಗಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಈ ಒಂದು KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳಾಗಿರುವಂಥದ್ದು. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಒಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಹೆಂಗೆ ನಡೀತಾ ಇದೆ, ಎಲ್ಲಿಂದ ಶುರುವಾಯಿತು ಇದು? KPCC ಅಧ್ಯಕ್ಷರಾಗಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸ್ಥಾನದ ವಿಚಾರದ ಮೂಲಕವಾಗಿ ಶುರು ಮಾಡಿದರು. ಮಂತ್ರಿಗಳು ಮಾತನಾಡೋಕ್ಕೆ ಶುರು ಮಾಡಿದರು. ಯಾರು? ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮಾತಾಡಿದರು, KN ರಾಜಣ್ಣ ಮಾತಾಡಿದರು, ಇನ್ನೂ ಹಲವರು, ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದರು, ಬೇರೆ ಬೇರೆ ನಾಯಕರುಗಳು ಮಾತನಾಡೋಕ್ಕೆ ಶುರು ಮಾಡಿದರು. ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿಸಬೇಕು, ಬೇರೆ ಬೇರೆ ಸಮುದಾಯದವರಿಗೆ ಕೊಡಬೇಕು, ಜಾತಿಗೊಂದು ಕೊಡಬೇಕು ಅನ್ನೋಂತಹ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋಂಥದ್ದನ್ನು ಶುರು ಮಾಡಿದರು. ಇದರ ಪ್ರಕಾರವಾಗಿ ನಡೀತು. ಅದಾದ ನಂತರ ಸ್ವಲ್ಪ ಚೇಂಜ್ ಆಗ್ತಿದ್ದಾಗೇನೆ ಸ್ವಾಮೀಜಿಯವರ ಎಂಟ್ರಿ ನಂತರ ಈ ಕಡೆ DK ಶಿವಕುಮಾರ್ ಅವರ ಬಣದಿಂದಲೂ ಕೂಡ ಬರೋಕ್ಕೆ ಶುರು ಆಯಿತು. ಇಲ್ಲೆಲ್ಲ ಮುಖ್ಯಮಂತ್ರಿನೇ ಮಾಡಬೇಕು, ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ. ಯಾವಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ವಿಚಾರ ಪ್ರಸ್ತಾಪ ಆಗಕ್ಕೆ ಶುರು ಆಯಿತು, ಲಿಂಗಾಯತ ಸಮುದಾಯ ಹೇಳಕ್ಕೆ ಶುರು ಮಾಡ್ತು, ಇಲ್ಲ ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳ್ತಾ ಹೋದರು. ಯಾವಾಗ ಇವೆಲ್ಲವೂ ಕೂಡ ನಡೀತಾ ಇರುವಾಗ ಬಹುಶಃ ಸಿದ್ದರಾಮಯ್ಯವರು ಆರಾಮಾಗಿರ್ಬೋದು, ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾಗ ಮತ್ತೊಬ್ಬರು ಕೂಡ ಹೇಳ್ತಾ ಇದ್ದಾರೆ, ಹಾಗಾಗಿ ನನ್ನ ಸೀಟು ಸೇಫ್ ಆಗ್ತಿದೆ ಅಂತ. ಅದು ಕನ್ಫರ್ಮ್ ಆಗುವಂಥ ರೀತಿಯಲ್ಲಿ ದೆಹಲಿಗೆ ಹೋಗಿ DK ಶಿವಕುಮಾರ್ ವಾಪಸ್ ಬರೋ ಹೊತ್ತಿಗೆ ಚರ್ಚೆಯ ಮಾರ್ಗನೇ ಬದಲಾಗಿದೆ. KPCC ಅಧ್ಯಕ್ಷರೇ ಬದಲಾಗ್ತಾರಂತೆ. ಮೊದಲಿಗೆ ಒಬ್ಬರೇ DCM ಮುಂದುವರಿತಾರಂತೆ, ಆದರೆ KPCC ಅಧ್ಯಕ್ಷರು ಬದಲಾಗ್ತಾರಂತೆ ಅಂತ ಹೇಳಿ. ಇದು ಈಗ ಸದ್ಯಕ್ಕೆ ಎಲ್ಲಿವರೆಗೆ ಹೋಗುತ್ತೆ, ಯಾವ ಸ್ವರೂಪದಲ್ಲಿ ಆಗುತ್ತೆ ಅಂತ ನೋಡಬೇಕಾಗಿದೆ. ಇದು ಕಾಂಗ್ರೆಸ್ನಲ್ಲಾದರೆ BJPಯಲ್ಲೂ ಕೂಡ ಅಧಿಕಾರದಲ್ಲಿ ಇಲ್ಲದೇ ಇದ್ರು, ಪ್ರತಿಪಕ್ಷದಲ್ಲಿ ಕುಳಿತಿದ್ರು ಕೂಡ BJPಯಲ್ಲೂ ಕುರ್ಚಿ ಕದನ ಏನು ಕಡಿಮೆ ಇಲ್ಲ. R ಅಶೋಕ್ ಅವರ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೂ ಕೂಡ ಈಗ ಕುತ್ತು ಬೀಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಶಕ್ತಿ ಪ್ರದರ್ಶನಕ್ಕೆ R ಅಶೋಕ್ ಅವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. 15 ಶಾಸಕರ ಜೊತೆಗೆ ಅವರು ರೆಸಾರ್ಟ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಬರ್ತ್ಡೇ ನೆಪದಲ್ಲಿ ರೆಸಾರ್ಟ್ಗೆ ಶಾಸಕರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಇದುವಾ ಅಥವಾ ಬದಲಾಯಿಸಿ ಅಂದಂಥವ್ರಿಗೆ ಟಾಂಗ್ ಕೊಡುವಂತಹ ಸ್ವರೂಪನ ಇದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಹಾಗಾದರೆ ಯಾವ ಕಾರಣಕ್ಕಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನ ಬದಲಾವಣೆ ಮಾಡುವಂತಹ ಯೋಚನೆಯನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಮಾಡಲಾಗ್ತಾ ಇದೆ? ಏನು ಆಗ್ತಾ ಇದೆ ಹಾಗಾದರೆ? ಒಂದು ಕಡೆ ಅಶೋಕ್ ಅವರ ಬರ್ತ್ಡೇ ನೆಪದಲ್ಲಿ 15 ಶಾಸಕರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ರೆಸಾರ್ಟ್ನಲ್ಲಿ ಕುಳಿತುಕೊಂಡು ಚರ್ಚೆ ನಡೆಸುವಂಥದ್ದು ಏನಿದೆ? ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಸಾರ್ಟ್ಗೆ ಹೋಗಿ ಸೆಲೆಬ್ರೇಟ್ ಮಾಡುವಂಥ ಸ್ವರೂಪದಲ್ಲಿ ಏನು ವಿಚಾರಗಳಿದಾವೋ ಗೊತ್ತಿಲ್ಲ. ಯಾಕಂದರೆ ರಾಜಕೀಯವಾಗಿ ಅದು ಅವರ ಆಸೆ, ಅವರ ಆಕಾಂಕ್ಷೆ ಇರ್ಬೋದು. ತಾನು ತನ್ನ ಬರ್ತ್ಡೇನ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು, ಭಾಳ ಆಪ್ತರ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅದು ಅವರ ಆಯ್ಕೆ ಇರುತ್ತೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಇದೇ ಸಂದರ್ಭದಲ್ಲಿ 15 ಶಾಸಕರು ಹೋಗುವಂಥದ್ದು ಇದೆಯಲ್ಲ, ಈಗ ಫ್ಯಾಮಿಲಿ ಜೊತೆ ಹೋದರೆ ಯಾರು ಕೂಡ ಕೇಳೋದಿಲ್ಲ, ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಬೇರೆ ಬೇರೆಯವರು ಇದ್ದಾಗ ಏನು ಕೇಳೋದಿಲ್ಲ. ಆದರೆ ಶಾಸಕರನ್ನು ಕೂಡ ಕರ್ಕೊಂಡು ಹೋಗಿರುವಂಥ ವಿಚಾರ ಇದೆಯಲ್ಲ, ಇದು ಭಾಳ ಮುಖ್ಯವಾದಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕನನ್ನು ಏನಾದರೂ ಬದಲಾವಣೆ ಮಾಡ್ತಾರಾ ಅನ್ನುವಂಥ ವಿಚಾರ ಬರುತ್ತೆ. ಅದೇ ಇರುವಂಥದ್ದು R ಅಶೋಕ್ ಅವರನ್ನ ಕೊಡುವಂಥ ಸಾಧ್ಯತೆ. ಇದಕ್ಕೆ ಇರುವಂಥ ವಿಚಾರಗಳು ಏನೇನು ಅನ್ನೋದನ್ನು ನೋಡ್ತಾ ಹೋದಾಗ ಕೆಲವೊಂದು ಅಂಶಗಳು ಇಲ್ಲಿ ಕಂಡು ಬರ್ತಾ ಇದೆ. ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿ ಇಲ್ಲ, ಹೊಂದಾಣಿಕೆ ರಾಜಕೀಯದ ಆರೋಪ, ಸರ್ಕಾರಕ್ಕೆ ಟಕ್ಕರ್ ಕೊಡುವಲ್ಲಿ ವಿಫಲ, ಕೇವಲ ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗ್ತಾರೆ, ಪಕ್ಷದ ಶಾಸಕರಿಂದಲೂ ಕೂಡ ಸರಿಯಾದಂತಹ ಬೆಂಬಲ ಸಿಗ್ತಾ ಇಲ್ಲ, ಅಶೋಕ್ ನಿರ್ಧಾರಗಳಿಗೆ ಸದನದಲ್ಲೇ ಕಿಡಿಕಾರಿರುವಂಥ ಉದಾಹರಣೆಯೂ ಕೂಡ ಇದೆ. ಈ ಕಾರಣಗಳಿಗಾಗಿ ಅಂದರೆ ಎಲ್ಲೊಂದು ಕಡೆಯಲ್ಲಿ ಅಶೋಕ್ ಅವರ ವಿರುದ್ಧ ಆರಂಭದಿಂದಲೂ ಕೇಳಿ ಬರ್ತಾ ಇದ್ದಂಥ ಒಂದು ಆರೋಪ, ಅವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ಕೂಡ ಇತ್ತು, ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಇತ್ತು, ಕಂದಾಯ ಸಚಿವರಾಗಿದ್ದಾಗಲೂ ಕೂಡ ಇತ್ತು. ಅವರು ಪ್ರತಿಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ತಾರೆ, ವಿಶೇಷವಾಗಿ ಬೆಂಗಳೂರು ಬಿಟ್ಟು ಆಚೆ ಹೋಗೋದಿಲ್ಲ. ಬೆಂಗಳೂರನ್ನು ಬಿಟ್ಟು ಈಗ ಪ್ರತಿಪಕ್ಷ ನಾಯಕರಾದ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಅದು ಬೇರೆ ಮಾತು. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಹೋಗಿ ಪ್ರತಿಭಟನೆಯಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ದೊಡ್ಡ ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಮಾತನಾಡುವಂಥದ್ದು. ಆದರೆ ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಮಾತನಾಡಿದ ತಕ್ಷಣವೇ ಇವರು ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳುವಂಥ ಸ್ವರೂಪದಲ್ಲಿ ರಾಜಕೀಯ ನಡೆಯೋದಿಲ್ಲ ಅಂತೇಳಿ ಈ ಕಾರಣಕ್ಕಾಗಿಯೇ ಅವರು ನೀಡುವಂಥ ಹೇಳಿಕೆಗಳ ತೂಕದ ಮೇಲೆ ಎಷ್ಟರ ಮಟ್ಟಿಗೆ ಅವರು ಒತ್ತಡ ಹೇರುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಮತ್ತು ಅದರ ಫಾಲೋಅಪ್ ಹೇಗೆ ಮಾಡ್ತಾರೆ ಒಂದು ಮಾರ್ಕನ್ನು ಸೆಟ್ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಹೆಂಗಿರಬೇಕು ಅನ್ನೋಂಥ ವಿಚಾರದಲ್ಲಿ BJPಗೆ ಲೆಕ್ಕಕ್ಕೆ ತೆಗೆದುಕೊಂಡ್ರೆ BJPಯಲ್ಲಿ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರಿದ್ದಾಗ ಹೆಂಗೆ ಹೋರಾಟ ನಡೆಸಿದ್ದಾರೆ ಅನ್ನೋ ಒಂದು ಮಾರ್ಕನ್ನು ಸೆಟ್ ಮಾಡಿದ್ದಾರೆ. ಆ ಮಾರ್ಕ್ಗೆ ತಲುಪೋದಕ್ಕೆ ಅಶೋಕ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ.
ಅದು ಸದನದ ಒಳಗಡೆ ಮಾತುಗಾರಿಕೆ ವಿಚಾರದಲ್ಲಿರ್ಬೋದು, ಸದನದ ಹೊರಗಡೆಯ ಮಾತುಗಾರಿಕೆ ವಿಚಾರದಲ್ಲೂ ಕೂಡ ಆ ಫ್ಲೂಯೆನ್ಸಿ ಅವರಲ್ಲಿ ಸಿಗ್ತಾ ಇಲ್ಲ ಅಂತೇಳಿ. ಈ ಕಾರಣಕ್ಕಾಗಿಯೂ ಕೂಡ ಅಶೋಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಸಮಾಧಾನ ಇದೆ. ಹಾಗಾದರೆ ಅಶೋಕ್ ಸ್ಥಾನಕ್ಕೆ ಯಾರು ಬರಬಹುದು? ಇಲ್ಲಿ ಇರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕಾಚಾರ. ಈಗಾಗಲೇ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಖಾಲಿ ಇದೆ. ಹೀಗಾಗಿ ಸುನಿಲ್ ಕುಮಾರ್ ಅವರು ವಿರೋಧ ಪಕ್ಷದ ನಾಯಕ ಆಗಬಹುದಾ ಅನ್ನುವಂಥ ವಿಚಾರ. ಯಾಕೆ ಅವರ ಹೆಸರು ಬರ್ತಿದೆ? ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ನಾಯಕ, RSS ಹಿನ್ನೆಲೆಯ ಶಕ್ತಿಯೂ ಕೂಡ ಅವರಿಗಿದೆ, ಸರ್ಕಾರದ ನಡೆಯನ್ನು ಟೀಕಿಸುವಂಥ ಸಾಮರ್ಥ್ಯ ಇದೆ, ಕಟ್ಟ ಹಿಂದುತ್ವದ ಪ್ರತಿಪಾದಕ, ಫ್ಯೂಚರ್ ಲೀಡರ್ ಅಂತ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಬೋದು, ಪಕ್ಷ ಸಂಘಟನೆಯ ಸಾಮರ್ಥ್ಯ ಇದೆ, ಶಾಸಕರು ಕೂಡ ಬೆಂಬಲಿಸುವಂತಹ ನಂಬಿಕೆಯನ್ನು BJPಯ ಹೈಕಮಾಂಡ್, BJPಯ ವರಿಷ್ಠರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿರುವುದರಿಂದಾಗಿ ಮೇಲ್ಮನೆಯಲ್ಲಿ ಏನು ಬಿಲ್ಲವ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡಲಾಗಿತ್ತು ಅದು ಖಾಲಿಯಾಗಿದೆ. ಅದರ ಬದಲಿಗೆ ಅಲ್ಲಿ ಒಬ್ಬ ಒಕ್ಕಲಿಗ ಸಮುದಾಯದವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಕೆಳಮನೆಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತಹ ಸುನಿಲ್ ಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬಹುದಾ? ಇಲ್ಲಿ ಬಿಲ್ಲವ ಸಮುದಾಯದವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಬಲ ಹಿಂದುತ್ವದ ಪ್ರತಿಪಾದಕ ಅನ್ನುವಂಥದ್ದು ಮುನ್ನೆಲೆಗೆ ಬರುತ್ತೆ. ಈ ಪ್ರಬಲ ಹಿಂದುತ್ವ ಪ್ರತಿಪಾದಕ ಏನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು BJPಯವರು ಬಹಳ ಖುಷಿಯಾಗಿ ಹೇಳ್ತಾರಲ್ಲ, ಆ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿ ಸುನಿಲ್ ಕುಮಾರ್ ಅವರು ಕೂಡ ಇರುವಂತಹ ಓರ್ವ ನಾಯಕ. ಹೀಗಾಗಿ ಸುನಿಲ್ ಕುಮಾರ್ ಅವರನ್ನ ಈ ಪೊಸಿಷನ್ಗೆ ತಂದು ಕೂರಿಸಬಹುದಾ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಸುನಿಲ್ ಕುಮಾರ್ ಅವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಂತಹ ಸ್ವರೂಪ ಏನು ಬಹಳ ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಿಲ್ಲ. ಅವ್ರ ವಿರುದ್ಧವೂ ಕೂಡ ಒಂದಿಷ್ಟು ಆರೋಪಗಳನ್ನು ಪ್ರತಿಪಕ್ಷಗಳವರು ಮಾಡ್ತಾ ಇದ್ದಾರೆ. ಆದರೆ ಅದೇನೇ ಇದ್ರೂ ಕೂಡ ಫ್ಲೂಯೆಂಟಾಗಿ ಮಾತಾಡ್ತಾರೆ ಅನ್ನುವಂಥದ್ದು, ಹಿಂದುತ್ವ ಪ್ರಬಲ ಪ್ರತಿಪಾದಕ ಅನ್ನುವಂಥದ್ದು, ಈ ಎಲ್ಲ ಪ್ಲಸ್ ಪಾಯಿಂಟ್ಗಳಿದ್ದಾವೆ. ಆದರೆ ಅದನ್ನು ಆ್ಯಸ್ ಎ ಶಾಸಕನಾಗಿ, ವಿರೋಧ ಪಕ್ಷದ ಶಾಸಕನಾಗಿಯೂ ಕೂಡ ಪ್ರದರ್ಶಿಸುವಂಥ ಅತ್ಯದ್ಭುತವಾದಂಥ ವೇದಿಕೆ ಆಗಿರುವಂತಹ ಶಾಸನ ಸಭೆಯೊಳಗಡೆ ತಮ್ಮ ಫುಲ್ ಕೆಪಾಸಿಟಿಗೆ ಹೊಂದುವಂತೆ ಸುನಿಲ್ ಕುಮಾರ್ ಅವರು ಇದುವರೆಗೂ ಕೂಡ ಮಾತನಾಡಲಿಲ್ಲ. ಅದು ವಾಸ್ತವ. ಸುನಿಲ್ ಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಇನ್ನಷ್ಟು ಶಕ್ತಿ ಇದೆ, ಸಂಘಟನೆಯ ಶಕ್ತಿ ಇದೆ, ಓಡಾಡುವ ಶಕ್ತಿ ಇದೆ, ಮಾತಾಡುವ ಶಕ್ತಿ ಇದೆ, ವಿಚಾರಗಳನ್ನು ಅಧ್ಯಯನ ಮಾಡುವಂಥ ಶಕ್ತಿ ಇದೆ. ಆದರೆ ಅದು ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮೈನಸ್ ಪಾಯಿಂಟ್ ಕೂಡ ಅವರಲ್ಲಿದೆ. ಈ ಕಾರಣಕ್ಕೆ ಆದರೆ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರೋದಕ್ಕೆ ಮತ್ತು ವಿಶೇಷವಾಗಿ ಮೇಲ್ಮನೆಯಲ್ಲಿ ಒಂದು ಹುದ್ದೆ ಖಾಲಿ ಆಗಿದೆಯಲ್ಲ, ಇದು ಮುಖ್ಯವಾದಂತಹ ಕಾರಣ ಅಂತೇಳಿ ನಾವಿಲ್ಲಿ ಗುರುತಿಸ್ಬೋದು. ಆದರೆ ಇದರ ನಡುವೆನೇ ಅಶೋಕ್ ಬಳಿಕ ವಿಜೇಂದ್ರ ಅವರ ಬಗ್ಗೆಯೂ ಕೂಡ ಅಪಸ್ವರ ಶುರುವಾಗಿದೆ. ಕೇವಲ ಅಶೋಕ್ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ. ನೋಡಿ, ಇಬ್ಬರು ತಮ್ಮ ಜೋಡೆತ್ತುಗಳು ಅಂತ ಹೇಳಿದ್ವಲ್ಲ, ಆ ಎರಡೂ ಜೋಡೆತ್ತಿನ ಜೋಡಿಯ ಮೇಲೇನೆ ಈಗ ಅಪಸ್ವರ ಶುರುವಾಗಿದೆ. ವಿಜೇಂದ್ರ ಅಧ್ಯಕ್ಷರ ಸ್ಥಾನದ ಕೆಲಸದ ಬಗ್ಗೆ ಕೆಲವರಿಗೆ ಅಸಮಾಧಾನ ಇದೆ. ವಿಜೇಂದ್ರ ಅವರ ಬದಲಾವಣೆಗೂ ಕೂಡ ಇದೀಗ ಪಕ್ಷದಲ್ಲೇ ಕೂಗು ಶುರುವಾಗಿರುವಂಥದ್ದು. ಹಾಗಾದರೆ ಯಾವ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಈ ಹಂತದಲ್ಲಿ ಅನ್ನುವಂತಹ ವಿಷಯಕ್ಕೆ ಬಂದಾಗ ಯಾವ ಸ್ವರೂಪದಲ್ಲಿ ಸಾಧ್ಯ ಆಗ್ಬೋದು? ವಿಜೇಂದ್ರ ಅವರಿಗೆ ಕೂಗು ಕೊಟ್ಟರೆ ಏನು ಕಾರಣ ಅಂತೆ, ಯಾವ ಕಾರಣಕ್ಕಾಗಿ ಇಲ್ಲಿ ನಾಯಕರಿಗೆ ಅಸಮಾಧಾನ ಇದೆ ಅನ್ನುವಂಥ ಅಂಶವನ್ನು ಕೂಡ ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಲೇಬೇಕಾಗಿರುವಂಥದ್ದು. ವಿಜೇಂದ್ರ ಅವರಿಗೆ ಕೂಗು ಕೊಡುವಂಥದಕ್ಕೆ ಇರಬಹುದಾಗಿರುವಂಥ ಕಾರಣಗಳಲ್ಲಿ ಲೋಕಸಮರದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ಹೌದು, 17 ಸೀಟ್ ಗೆದ್ದಿದ್ದಾರೆ, ಆದರೆ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಹಿಂದೆ ಬಿದ್ದಿದ್ದಾರೆ ಅವರು ಅಂತೇಳಿ. ವಿಜೇಂದ್ರ ಅವರ ಪುತ್ರ ಅನ್ನುವಂಥದ್ದಷ್ಟೇ ಅವ್ರಿಗಿರುವಂತಹ ಬಲ. ಅದರ ಹೊರತಾದಂತಹ ಚರಿಷ್ಮಾವನ್ನು ಇದುವರೆಗೂ ಕೂಡ ರೂಪಿಸ್ಕೊಂಡಿಲ್ಲ. ವಿಜೇಂದ್ರಗೆ ಶಾಸಕರಿಂದಲೂ ಕೂಡ ಒಂದಿಷ್ಟು ವಿರೋಧ ಇದ್ದೇ ಇದೆ. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಕೂಡ ಒಂದು ಸ್ವರೂಪದಲ್ಲಿ ವಿಜೇಂದ್ರ ಅವರ ವಿಚಾರದಲ್ಲಿ ದೂರ ಇಡುವಂತಹ ಪ್ರಯತ್ನದ ಭಾಗ ಆಗ್ಬೋದೇನೋ ಅಂತೇಳಿ. ಇನ್ನು ಸರ್ಕಾರದ ವಿರುದ್ಧದ ಹೋರಾಟದಲ್ಲೂ ಕೂಡ ಅಂತಹ ಪ್ರಬಲ ಶಕ್ತಿಯಾಗಿ ಅವರು ಹೊರಬರ್ತಾ ಇಲ್ಲ. ಈ ಸ್ಥಾನಕ್ಕೆ ಹಾಗಾದರೆ ಯಾರಿಗೆ ಅವಕಾಶವನ್ನು ಕೊಡಬಹುದು ಅನ್ನುವಂಥ ವಿಚಾರವೂ ಕೂಡ ಬರುತ್ತೆ. ಇಲ್ಲಿ ವಿಜೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಅಂಶ ಅಂದರೆ, ಯುವಕ ಇದ್ದಾರೆ, ಯಡಿಯೂರಪ್ಪ ಅವರ ಪುತ್ರ, ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು, ಸಂಘಟಕ, ಅಪ್ಪ ಮುಖ್ಯಮಂತ್ರಿ ಆದಾಗ ನಡೆದಂತಹ ಬೈಎಲೆಕ್ಷನ್ಗಳಲ್ಲಿ ಒಂದು ರೀತಿಯಲ್ಲಿ ಬಹಳ ಸ್ಟ್ರಾಟಜಿ ಮೂಲಕವಾಗಿ ಒಂದು ರೀತಿಯಂಥ ಚಾಣಕ್ಯನ ರೀತಿಯಲ್ಲಿ ಪಕ್ಷವನ್ನು ಗೆಲ್ಲಿಸಿದ್ರು ಅಂತೇಳಿ ಅಪ್ಪನೇ ಮಗನಿಗೆ ಒಂದಿಷ್ಟು ಕ್ರೆಡಿಟನ್ನು ಕೊಟ್ಟಿದ್ದು ಕೂಡ ಇತ್ತು. ಇವೆಲ್ಲವೂ ಕೂಡ ಹೊರತಾಗಿ ನೋಡಿದಾಗ ವಿಜೇಂದ್ರ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಎಷ್ಟು ದಿವಸ ಅಪ್ಪನ ನೆರಳಿನಲ್ಲಿ ಇರ್ತಾರೆ, ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತಾ? ಆಚೆ ಬಂದರೆ ಅವ್ರಿಗಿರುವಂತಹ ಚಲಾವಣೆ ಯಾವ ಸ್ವರೂಪದ್ದು ಅನ್ನೋಂಥ ವಿಚಾರಗಳು ಬಂದಾಗ ಅವ್ರ ಬದಲಿಗೆ ಯಾರಾಗಬಹುದು ಅನ್ನೋಂಥ ವಿಷಯದಲ್ಲಿ CT ರವಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ತೀವ್ರವಾಗಿ ಟೀಕಿಸುವಂತಹ ನಾಯಕ, ಸರ್ಕಾರವನ್ನು ಕಟ್ಟಿಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥವರು ಈಗ ಒಂದು ವೇಳೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿದರೆ ಒಕ್ಕಲಿಗ ಸಮುದಾಯದ ಬದಲಿಗೆ ಬೇರೆ ಸಮುದಾಯ ಕೊಟ್ಟರೆ ಆಗ ಒಕ್ಕಲಿಗ ಸಮುದಾಯದವರಿಗೆ BJPಯಲ್ಲಿ ಪ್ರಾತಿನಿಧ್ಯ ಸಿಕ್ಕಿದೆ ಅನ್ನುವಂತಹ ಒಂದು ಅಂಶ
ಚರ್ಚೆ ಆಗ್ಬೋದು. RSS ನಾಯಕರ ಬೆಂಬಲವೂ ಕೂಡ ಸಿಗಬಹುದು. ಹೈಕಮಾಂಡ್ ಜೊತೆಗೆ ಉತ್ತಮವಾದಂಥ ಒಡನಾಟ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೆಲಸ ಮಾಡಿದಂಥ ಅನುಭವ ಇದೆ. ಪ್ರಧಾನ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಪಕ್ಷ ಸಂಘಟನೆಯ ಸಾಮರ್ಥ್ಯವೂ ಕೂಡ CT ರವಿ ಅವರಿಗೆ ಇದೆ. ರಾಜ್ಯದ ಉದ್ದಗಲಕ್ಕೂ ಕೂಡ CT ರವಿ ಅವರಿಗೆ ತಮ್ಮದೇ ಆದಂತಹ ಒಂದು ಹಿರಿತನವೂ ಇದೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಕಾರ್ಯಕರ್ತರ ಪಡೆ ಇದೆ. ಅವರ ಬೆಂಬಲಿಸುವಂತಹ ವ್ಯಕ್ತಿಗಳಿದ್ದಾರೆ. ಹಾಗೆಯೇ ಅವ್ರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಅವರೊಬ್ಬ ಫ್ಯೂಚರ್ ಲೀಡರ್ ಆಗಿ ಎಮರ್ಜ್ ಆಗ್ಬೋದು. ಅಂದರೆ BJPಗಿರುವಂತಹ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರ ಒಳಗಡೆ ಏನೇ ಗೊಂದಲಗಳನ್ನು ಮಾಡಿಕೊಂಡ್ರೂ ಕೂಡ ಸಿದ್ದರಾಮಯ್ಯ, DK ಶಿವಕುಮಾರ್ ಈ ರೀತಿಯಂಥ ಒಂದು ತಂಡ ಇದೆ. ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ತಂಡ ಇದೆ. ಅದರ ನಂತರದ ಒಂದು ತಂಡವು ಕೂಡ ಕಾಣ್ತಾ ಇದೆ. ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಹೀಗೆ ಅನೇಕ ನಾಯಕರುಗಳ ಒಂದು ದಂಡಲ್ಲಿ ಕಾಣ್ತಾ ಇದೆ. ಆದರೆ BJPಯಲ್ಲಿ ಅದೇ ಸ್ವರೂಪದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಸಮರ್ಪಕ ಉತ್ತರ ಸಿಗ್ತಿಲ್ಲ. CT ರವಿ ಅವ್ರನ್ನ ಆ ಸ್ಥಾನಕ್ಕೆ ತಂದರೆ ಒಂದು ವೇಳೆ ನಾಳೆ ದಿನ ಎಲೆಕ್ಷನ್ ನಡೆದಾಗ CT ರವಿ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಒಂದು ಅಪೀಲ್ ಇದೆಯಲ್ಲ, ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವಂಥ ಅಪೀಲ್ ಇದೆ, ಅದು ಕೆಲಸ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವು ಕೂಡ ಇದ್ದೇ ಇರುವಂಥದ್ದು. ಆದರೆ ಪಕ್ಷದ ನಾಯಕತ್ವದ ಬಗ್ಗೆ ಹಿರಿಯ ನಾಯಕರು ಈಗಾಗಲೇ ಅಪಸ್ವರವನ್ನು ಕೂಡ ಎತ್ತಿದ್ದಾರೆ. ಮಾಜಿ CM ಸದಾನಂದ ಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ಗೂ ಕೂಡ ಅಸಮಾಧಾನದ ಪತ್ರವನ್ನು ಬರೆದಿದ್ದಾರೆ. ಅಶೋಕ್, ವಿಜೇಂದ್ರ ಇಬ್ಬರ ಬಗ್ಗೆಯೂ ಕೂಡ ಈ ಪತ್ರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈಗಾಗಲೇ ಸದಾನಂದ ಗೌಡರು. ಯಾರೆಲ್ಲ ನಮ್ಮ ವಿರೋಧದಿಂದ ಕೆಲಸ ಮಾಡಿದಾರ, ಯಾರೆಲ್ಲ ಮಾಡ್ತಾ ಇದ್ದಾರೋ ಇದನ್ನು ಪತ್ತೆ ಹಚ್ಚಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಸಂಘಟನೆಗೆ ವೇಗ ಕೊಡುವುದಕ್ಕೆ ಭಾರಿ ದೊಡ್ಡೊಂದು ಆಕ್ಸಲರೇಟ್ ಮಾಡುವಂಥ ಕೆಲಸ ಅದನ್ನು ಮಾಡ್ತದೆ ಅಂತ. ಇವತ್ತು ಕೂಡ ಶುದ್ಧೀಕರಣದ ದಾರಿಯಲ್ಲಿದ್ದೀನಿ, ಆದರೆ ಗುಂಪುಗಾರಿಕೆ ಕಟ್ಟಿಕೊಂಡಲ್ಲ. ಸರಿ ಆಗಬೇಕು. ನನ್ನ ಪಾರ್ಟಿ ಸರಿ ಆಗೋವರೆಗೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದೋ ನಾನು ಪಾರ್ಟಿ ಸರಿ ಮಾಡಬೇಕು, ಇಲ್ಲದ್ರೆ ಪಾರ್ಟಿಯವ್ರು ನನ್ನನ್ನು ಹೊರಗೆ ಹಾಕಬೇಕು. ಎರಡರಿಂದ ಒಂದಾಗಬೇಕು. ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸೀಲಿಸಬೇಕಾಗಿತ್ತು. ಇಟ್ಟು ಹಗರಣ ಮಾಡ್ತಾ ಇದ್ದಾರೆ. ಏನೋ ಅದನ್ನು ಬರೀ ಒಂದು ಜೈಲು ಬರೋ ಧಿಕ್ಕಾರ ತಂದು ಬಸ್ನಾಗ ಹೋಗಿ ಕೂತು ಅಲ್ಲಿ ಹೋದ್ಕೊಂಡು ಪೊಲೀಸರು ಒಳಗೆ ಸಲ್ಯೂಟ್ ಹೊಡೆದು ಚಹಾ, ಕಾಫಿ, ಇಡ್ಲಿ, ದೋಸೆ ತರಿಸಲಿ ಅಂತ ಸರತ್ತಾರ ತಿನ್ನೋದು ಬಂದು ಭಾರಿ ಉಗ್ರ ಹೋರಾಟ. ಇವೆಲ್ಲ ಬೇಡ ನೋಡಿ. ಎಲೆಕ್ಷನ್ಗೆ ಮುಂಚಿತವಾಗಿಯೂ ಶುದ್ಧೀಕರಣದ ಮಾತನ್ನು ಹೇಳ್ತಾ ಇದ್ರು ಸದಾನಂದ ಗೌಡರು. ಈಗ ಎಲೆಕ್ಷನ್ ಮುಗಿದ ಮೇಲೆ ಕೂಡ ಶುದ್ಧೀಕರಣದ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ಇರಬೇಕು, ಪಕ್ಷದಲ್ಲಿ ಇದ್ದು ಪಕ್ಷವನ್ನು ಶುದ್ಧಿ ಮಾಡಬೇಕು, ಬೇರೆ ನನ್ನನ್ನು ಪಕ್ಷದಿಂದಲೇ ಹೊರಗಡೆ ಹಾಕಬೇಕು ಅನ್ನೋಗಳು. ಯತ್ನಾಳ್ ಅವರು ನೇರವಾಗಿ ಪ್ರತಿಪಕ್ಷ ನಾಯಕ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ಒಂದು ವೇಳೆ ವಿಜೇಂದ್ರ ಅವರನ್ನೇನಾದರೂ ಬದಲಾವಣೆ ಮಾಡಿದರೆ, BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿದರೆ ಆವಾಗ ಆ ಸ್ಥಾನಕ್ಕೆ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ CT ರವಿ ಅವರು ಏನಾದರೂ ಬಂದರೆ ಇಲ್ಲಿ ಲಿಂಗಾಯತ ಕೋಟಾದಲ್ಲಿ ವಿರೋಧ ಪಕ್ಷದ ನಾಯಕ ತಾನಾಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೊಟ್ಟಿದೆ. ಯಾಕಂದರೆ ಸಿದ್ದರಾಮಯ್ಯವ್ರನ್ನ ನೇರವಾಗಿ ಟೀಕಿಸಬಲ್ಲೆ ನಾನು ಅನ್ನೋದನ್ನು ಅವ್ರು ಕ್ಲೇಮ್ ಮಾಡ್ಕೊಳ್ತಾರೆ. ಆದರೆ ಅವ್ರ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಜನ ಶಾಸಕರು ಅವರ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದ್ರ ಬಗ್ಗೆ BJPಯ ನಾಯಕರುಗಳಿಗೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದರೆ ಅವ್ರು ಕೆಲವೊಂದು ಸರ್ತಿ ತಮ್ಮ ಲಿಮಿಟನ್ನು ಕ್ರಾಸ್ ಮಾಡಿ ಅವರು ಮಾತನಾಡಿದ್ದಾರೆ ಈ ಹಿಂದೆಯೂ ಕೂಡ. ಅದು ವಿಶೇಷವಾಗಿ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಆಡಿದಂತಹ ಮಾತುಗಳು, ನಾಯಕರಾಗಿರುವಂಥ ಅಸಮಾಧಾನಗಳಿರ್ಬೋದು, ಅದನ್ನು ವ್ಯಕ್ತಪಡಿಸೋದಕ್ಕೆ ನಾನಾ ಸ್ವರೂಪಗಳಿರ್ತವೆ. ಆದರೆ ಅದನ್ನು ಆ ಲಿಮಿಟನ್ನು ದಾಟಿ ಮಾತಾಡಿದಾಗ ಅವರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ನೋ ಡೌಟ್ ಯತ್ನಾಳ್ ಒಬ್ಬ ಕಟ್ಟ ಹಿಂದುತ್ವವಾದಿ ನಾಯಕ ಮತ್ತು BJPಯ ಸಿದ್ಧಾಂತಗಳಿಗೆ ಫಾಲೋ ಮಾಡುವಂತಹ ಓರ್ವ ನಾಯಕ. ಆದರೆ ಅವರದೇ ಮಾತುಗಳು ಕೆಲವೊಂದು ಸಲ ಅವರಿಗೆ ಅವರ ಮಾತೇ ಶತ್ರು ಅಂತ ಹೇಳ್ತೀವಲ್ಲ, ಅದು ಯತ್ನಾಳ್ರಂಥವ್ರಿಗೆ ಅನ್ವಯ ಆಗುವಂತಹ ಪದಗಳು. ಹೀಗಾಗಿನೇ ಇಲ್ಲಿ ಇರುವಂಥದ್ದು ಎರಡೂ ಪಕ್ಷಗಳಲ್ಲೂ ಕೂಡ ಕುರ್ಚಿಯ ಬದಲಾವಣೆಗಳ ಸದ್ದು ಕೇಳಿ ಬರ್ತಾ ಇದೆ, ಸುದ್ದಿ ಹರಿದಾಡ್ತಾ ಇದೆ, ಸುದ್ದಿ ಹೊರ ಬರ್ತಾ ಇದೆ, ಆಚೆಗೆ ಒಂದಿಷ್ಟು ಮಾತುಗಳು ಕೂಡ ಬರ್ತಾ ಇದ್ದಾವೆ. ಎರಡೂ ಪಕ್ಷಗಳಲ್ಲೂ ಅಸಮಾಧಾನದ ಹೊಗೆ ಆಡ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸಿದೆ. ಆದರೆ ಯಾರು ಈ ಚದುರಂಗದ ಆಟದಲ್ಲಿ ತಮ್ಮ ನಡೆಯನ್ನು ಮುಂದೆ ಇಡುವುದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ನೋಡಬೇಕಾಗಿರುವಂತಹ ಕುತೂಹಲ. ನಮಸ್ಕಾರ.